ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ಲ? ಇವತ್ತಿನ ಈ ವಿಡಿಯೋದಾಗ ನಾವು ಕಡಲೆಬೇಳೆ ವಡೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಏನಿಲ್ಲ, ಸಿಂಪಲ್ಲಾಗಿ ರಾತ್ರಿ 2 ಕಪ್ ಕಡಲೆಬೇಳೆ, 1 ಕಪ್ ಅಷ್ಟು ಉದ್ದಿನಬೇಳೆ, 1 ಕಪ್ ಅಷ್ಟು ಅಕ್ಕಿನ ರಾತ್ರೆಲ್ಲ ನೆನೆಹಾಕ ಬಿಡ್ರಿ. ಬೆಳಗ್ಗೆ ಎದ್ದು ಆ ಬೇಳೆನ 1-2-3 ಸರಿ ತೊಳಿರಿ. ತೊಳೆದ ನಂತರ ಮಿಕ್ಸಿ ಜಾರಿಗೆ 4-5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕಿ ತರಿಯಾಗಿ ರುಬ್ಕೊರಿ. ಭಾಳ ಸಣ್ಣ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಈ ಥರ ತರಿಯಾಗಿ ರುಬ್ಕೊಳ್ರಿ. ಭಾಳ ಸಣ್ಣ ಮಾಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಕಾಳು ಇದ್ರೂ ನಡಿತೈತಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಏನಾರ ಕಡಿಮೆ ಆಗಿತ್ತಂದ್ರೆ ಉಪ್ಪು ಹಾಕ್ಕೊಡ್ರಿ. ಏನಿಲ್ಲ, ಈ ರೀತಿ ಕೈಯಾಗ ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಸ್ವಲ್ಪ ಹಿಟ್ಟು ತೊಗೊಂಡು ಈ ನಡುವೆ ತೂತು ಮಾಡಿದ್ರೆ ಅವರಿ ತೂತು ವಡ. ಹಂಗೆ ಸಾದಾ ಬಿಟ್ರೆ ಸಾದಾ ವಡಾನು ಹಾಕವು. ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಿರಿ. ನೋಡಿರಿ, ಸಿಂಪಲ್ ಆಗೈತಲ್ರಿ ಬೆಳಗ್ಗೆ ಬ್ರೇಕ್ಫಾಸ್ಟ್. ಈ ವಡಿ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಇದ್ರೆ ಸಾಕ್ರಿ. ಇದನ್ನು ನಾವು ರೈಸ್ ಜೋಡಿನೂ ತಿನ್ಬೋದು. ಕೊಬ್ಬರಿ ಚಟ್ನಿ ಇದ್ರೆ ಕೊಬ್ಬರಿ ಚಟ್ನಿ ಜೋಡಿನೂ ತಿನ್ಬೋದು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ. ಭಾಳ ಸಿಂಪಲ್ ಆದ ರೆಸಿಪಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವುದಾದ್ರೂ ಹಬ್ಬ ಇರಲಿ, ಒಂದು ಏನಾರ ಇರಲಿ, ಈ ಫಂಕ್ಷನ್ನಿಗೆ ನಾವು ಕಡಲೆಬೇಳೆ ವಡೆ ಕಂಪಲ್ಸರಿ ಮಾಡೇ ಮಾಡ್ತೀವಿ. ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಡಾದ ಹಿಟ್ಟು ಏನಾರ ಒಂದು ಸ್ವಲ್ಪ ಅಳಕಾದಂದ್ರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಚಾ ಸೂಸೋದು ತೊಗೊಳ್ರಿ. ಚಾ ಸೂಸೋದಕ್ಕೆ ಒಂದು ಸ್ವಲ್ಪ ಮೇಲೆ ನೀರು ಸವರಿ ಅದನ್ನು ಅದ್ರ ಮೇಲೆ ಹಾಕಿ ಒಂದು ಹೋಲ್ ಮಾಡಿ ಅದನ್ನು ಎಣ್ಣೆಗೆ ಬಿಡ್ರಿ. ಸಾಕು.